ಇವತ್ತು ಕತ್ತರಿಸಿದ ಮಾವಿನ ಹಣ್ಣನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ಒಂದು ಅದ್ಭುತವಾದ ಸಿಹಿ ತಿಂಡಿಯನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಮಸ್ಕಾರ, ನಾನು ಪವಿತ್ರ ಭಾಗವತ್. ಮಿಸೆಸ್ ಭಾಗವತ್ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಮಲ್ಲಿಕ ಮಾವಿನ ಹಣ್ಣಿನ ಸಿಪ್ಪೆಯನ್ನ ತೆಗೆದು ಚಿಕ್ಕದಾಗಿ ಕತ್ತರಿಸಿ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದೇನೆ. ಯಾವುದೇ ಮಾವಿನ ಹಣ್ಣನ್ನ ನೀವು ಈ ರೆಸಿಪಿಯನ್ನ ಮಾಡಲಿಕ್ಕೆ ಬಳಸಬಹುದು. ಸ್ವಲ್ಪ ಹುಳಿ ಅಂಶ ಇರುವ ಮಾವಿನ ಹಣ್ಣಾದ್ರೂ ಕೂಡ ತುಂಬಾನೇ ಚೆನ್ನಾಗಾಗ್ತದೆ. ಮಾವಿನ ಹಣ್ಣನ್ನ ರುಬ್ಬಿದನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕೊಂಡಿದ್ದೇನೆ. ನಂತರ ಅದಕ್ಕೆ ಅಷ್ಟೇ ಪ್ರಮಾಣದ ಸಕ್ಕರೆಯನ್ನು ಹಾಕೊಳ್ತಾ ಇದ್ದೇನೆ. ಮಲ್ಲಿಕ ಹಣ್ಣು ಸಿಹಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಸಕ್ಕರೆಯನ್ನು ಹಾಕೊಂಡೆ. ನಂತರ ಒಂದು 3 ಟೇಬಲ್ ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಅನ್ನು ಹಾಕೊಂಡಿದ್ದೇನೆ. ತುಂಬಾನೇ ಬೇಗ ಗಟ್ಟಿಯಾಗಿ ಚೆನ್ನಾಗಿ ಬರ್ತದೆ ಅಂತ. ಗಂಟಿಲ್ಲದ ಹಾಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಉರಿಯ ಮೇಲೆ ಇಟ್ಟು ಕಾಸ್ಕೊಳ್ತೇನೆ. ಸ್ವಲ್ಪನೂ ಗಂಟು ಉಳಿಬಾರ್ದು. ನೀವು ಬೇಕಾದ್ರೆ ಮಾವಿನ ಹಣ್ಣನ್ನು ರುಬ್ಬುವಾಗಲೇ ಕಾರ್ನ್ಫ್ಲೋರ್ ಅನ್ನ ಅದರ ಜೊತೆಗೆ ಹಾಕಿ ನುಣ್ಣಗೆ ಪೇಸ್ಟ್ ಅನ್ನ ಮಾಡ್ಕೊಳ್ಬಹುದು, ಅಥವಾ ನೀರಿನಲ್ಲಿ ಕರಡಿ ಕೂಡ ಹಾಕೊಳ್ಬಹುದು. ಚೆನ್ನಾಗಿ ಕಾಸ್ತಾ ಹೋಗ್ಬೇಕು. ಬಾಣಲೆಗೆ ಸ್ವಲ್ಪ ಕಚ್ತಾ ಇದೆ ಅಂತ ಅನ್ಸಿದಾಗ ಅದಕ್ಕೆ ತುಪ್ಪವನ್ನ ಹಾಕೊಂಡು ಚೆನ್ನಾಗಿ ಕಾಸ್ಬೇಕು. 2 ಟೇಬಲ್ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಂಡಿದ್ದೇನೆ. ತುಂಬಾ ಏನು ತುಪ್ಪ ಬೇಕಾಗುದಿಲ್ಲ. ಈ ರೀತಿ ಚೆನ್ನಾಗಿ ಕಾಸ್ತಾ ಹೋಗ್ಬೇಕು. ಇಷ್ಟಿದೆ, ದೊಡ್ಡ ಬಾಣಲೆ ಇಟ್ಕೊಂಡಿದ್ದೇನೆ ಅಂತ ನೀವು ಅನ್ಕೊಳ್ಬಹುದು. ಇದೇ ಬಾಣಲೆಯಲ್ಲಿ ಇನ್ನೊಂದು ರೀತಿಯ ಸ್ವೀಟ್ ಅನ್ನು ಕೂಡ ಮಾಡ್ಲಿಕ್ಕಿದೆ, ಹಾಗಾಗಿ ನಾನು ದೊಡ್ಡ ಬಾಣಲೆಯನ್ನ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ಗಟ್ಟಿ ಆಗ್ತಾ ಬಂದಿದೆ, ತಳ ಬಿಡ್ತಾ ಬಂದಿದೆ. ಆದ್ರೂ ಕೂಡ ಮತ್ತು ಸ್ವಲ್ಪ ಹೊತ್ತು ಚೆನ್ನಾಗಿ ಕಾಸ್ತಾ ಹೋಗ್ಬೇಕು. ಚೆನ್ನಾಗಿ ಗಟ್ಟಿ ಆಗ್ಬೇಕು. ಮಾವಿನ ಹಣ್ಣಿನ ಹಲ್ವಕ್ಕೆಲ್ಲ ಮಾಡಿದ ಹಾಗೆ ಗಟ್ಟಿಯಾಗಿ ಇದನ್ನ ಕಾಸ್ತಾ ಹೋಗ್ಬೇಕು. ಈಗ ನೋಡುವಾಗ ತುಂಬಾನೇ ಚೆನ್ನಾಗಿ ಗಟ್ಟಿ ಆಗ್ತಾ ಬಂದಿದೆ. ಉರಿಯನ್ನ ಆಫ್ ಮಾಡಿದ್ದೇನೆ. ನಂತರ ಒಂದು ತುಪ್ಪ ಸವರಿದ ಟ್ರೇಯಲ್ಲಿ ನಾನು ಇದನ್ನ ಹಾಕೊಳ್ತಾ ಇದ್ದೇನೆ. ತೆಳ್ಳಗೆ ಇದನ್ನ ಹರಡಬೇಕು. ತೆಳ್ಳಗೆ ಅಂದ್ರೆ ಎಷ್ಟು ಸಾಧ್ಯನೋ ಅಷ್ಟು ತೆಳ್ಳಗೆ ಇದನ್ನ ಹರಡಬೇಕು. ನಾವು ಮಾವಿನ ಹಣ್ಣಿನ ಹಣ್ಚೆಟ್ ಅಂತ ಮಾಡ್ತೇವೆ. ಅಂದ್ರೆ ಮಾವಿನ ಹಣ್ಣಿನ ರಸವನ್ನ ಬೇಸಿಗೆಯಲ್ಲಿ ಬಿಸಿಲಲ್ಲಿ ಒಣಗಿಸಿ ಮಾಡುವಂತಹ ಒಂದು ತಿಂಡಿ ಅದು. ಅದನ್ನ ಮಾಡಿಟ್ಕೊಂಡ್ರೆ ಮಳೆಗಾಲದಲ್ಲೆಲ್ಲ ಇಟ್ಕೊಂಡು ತಿನ್ಬಹುದು. ಆ ರೀತಿಯಲ್ಲಿ ಇದನ್ನ ತೆಳ್ಳಗೆ ಹಾಕೊಳ್ಬೇಕು. ತುಂಬಾ ದಪ್ಪ ಹಾಕುವ ಹಾಗೆ ಇಲ್ಲ. ನೋಡಿ, ಚೆನ್ನಾಗಿ ತೆಳ್ಳಗೆ ಹರಡ್ಕೊಂಡಿದ್ದೇನೆ. 1 ಸೆಂಟಿಮೀಟರ್ ಅಷ್ಟು ದಪ್ಪ ಇಟ್ಕೊಂಡ್ರೆ ಸಾಕು. ಈಗ ಮತ್ತೆ ಅದೇ ಬಾಣಲೆಯನ್ನ ಒಲೆಯ ಮೇಲೆ ಇಟ್ಟು ಸಕ್ಕರೆಯನ್ನ ಹಾಕೊಳ್ತಾ ಇದ್ದೇನೆ. 1.5 ಕಪ್ ಆಗುವಷ್ಟು ಸಕ್ಕರೆಯನ್ನ ಹಾಕೊಂಡಿದ್ದೇನೆ. ನಂತರ 1 ಕಪ್ ಆಗುವಷ್ಟು ಹಾಲನ್ನ ಹಾಕೊಂಡಿದ್ದೇನೆ. ಹಾಲು ಅಂದ್ರೆ ಸಕ್ಕರೆ ಮುಳುಗುವಷ್ಟು ಹಾಲನ್ನ ಹಾಕೊಂಡ್ರೆ ಸಾಕು. ನೀರಿನ ಬದಲಾಗಿ ಹಾಲನ್ನ ಹಾಕಿದಾಗ ಸ್ವೀಟ್ ತುಂಬಾನೇ ಚೆನ್ನಾಗಿ ಬರ್ತದೆ ಅಂತ ಹಾಲನ್ನ ಹಾಕಿ ಕುದಿಸ್ಕೊಳ್ತಾ ಇದ್ದೇನೆ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿದ ನಂತರ ಇದಕ್ಕೆ 2 ಟೀ ಚಮಚ ಆಗುವಷ್ಟು ತುಪ್ಪವನ್ನ ಹಾಕೊಂಡಿದ್ದೇನೆ. ಸಾಫ್ಟ್ ಆಗಿ ಬರ್ಲಿಕ್ಕೋಸ್ಕರ ತುಪ್ಪವನ್ನ ಹಾಕುದು. ಹಾಗೆ ರುಚಿಯು ಕೂಡ ತುಂಬಾನೇ ಚೆನ್ನಾಗಿ ಬರ್ತದೆ. ಕಾಕ್ಸ್ತಾ ಹೋಗ್ಬೇಕು. ಹಾಗೆ ಪರಿಮಳಕ್ಕೆ ವೆನಿಲಾ ಎಸೆನ್ಸ್ ಅನ್ನು ಕೂಡ ಹಾಕ್ತಾ ಇದ್ದೇನೆ, ಸ್ವೀಟ್ ಆಗಿರೋದ್ರಿಂದ. ಅಥವಾ ಏಲಕ್ಕಿ ಪುಡಿ ಇದ್ರೆ ಅದನ್ನು ಕೂಡ ಹಾಕೊಳ್ಬಹುದು. ಈ ಸ್ವೀಟಿಗೆ ವೆನಿಲಾ ಎಸೆನ್ಸ್ ತುಂಬಾ ಚೆನ್ನಾಗಿ ಪರಿಮಳ ಕೊಡ್ತದೆ, ಹಾಗಾಗಿ ನಾನು ವೆನಿಲಾ ಎಸೆನ್ಸ್ ಅನ್ನ ಬಳಸಿದ್ದೇನೆ. ನಂತರ ನೀರಿನಲ್ಲಿ ಹಾಕಿದಾಗ ನಿಲ್ತಾ ಇದೆ. ತುಂಬಾ ಗಟ್ಟಿ ಪಾಕನು ಕೂಡ ಬೇಡ. ನೀರಿನಲ್ಲಿ ಹಾಕಿದಾಗ ನಿಲ್ಬೇಕು, ಸ್ಮೂತ್ ಆಗಿರ್ಬೇಕು. ಅಂತ ಟೈಮಲ್ಲಿ ಉರಿಯನ್ನ ಆಫ್ ಮಾಡಿಕೊಂಡು ಇದಕ್ಕೆ ಹಾಲಿನ ಪುಡಿಯನ್ನ ಹಾಕೊಳ್ತಾ ಇದ್ದೇನೆ. ಹಾಲಿನ ಪುಡಿಯನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಕಲಿಸ್ತಾ ಹೋಗ್ಬೇಕು. ಮೊದಲಿಗೆ 1 ಕಪ್ಪನ್ನ ಹಾಕಿ ಚೆನ್ನಾಗಿ ಪಾಕದೊಂದಿಗೆ ಮಿಕ್ಸ್ ಮಾಡಿಕೊಂಡು ನಂತರ ಮತ್ತೆ 1 ಕಪ್ಪಲ್ಲಿ ಸ್ವಲ್ಪ ಹಾಕೊಂಡಿದ್ದೇನೆ, ಮತ್ತೆ ಸ್ವಲ್ಪ ಬಿಟ್ಟಿದ್ದೇನೆ. ನೋಡ್ಕೊಳ್ತಾ ಸೇರಿಸ್ಕೊಳ್ಬೇಕು. ಒಮ್ಮೆಲೆ ಹಾಕೊಂಡು ಗಟ್ಟಿಯಾಗಿ ಮಾಡ್ಕೊಳ್ಬಾರ್ದು. ಇದು ಸ್ಮೂತ್ ಆಗಿರುವ ಪೇಸ್ಟ್ ಅನ್ನೇ ಮಾಡ್ಕೊಳ್ಬೇಕು. ತುಂಬಾ ಗಟ್ಟಿಯಾಗಿರೋದನ್ನ ಮಾಡ್ಕೊಂಡ್ರೆ ಆಗೋದಿಲ್ಲ ಇದಕ್ಕೆ. ಹಾಗಾಗಿ ನೋಡ್ಕೊಂಡು ಹಾಕೊಂಡು ಈ ರೀತಿ ಸ್ಮೂತ್ ಆಗಿರುವ ಪೇಸ್ಟ್ ಅನ್ನ ಮಾಡ್ಕೊಂಡಿದ್ದೇನೆ. ತುಂಬಾನೇ ಚೆನ್ನಾಗಿ ಮೆತ್ತಗೆ ರೆಡಿಯಾಗಿದೆ. ಈ ಹದ ಕರೆಕ್ಟ್ ಆಗಿದೆ. ಇಲ್ಲಿ ಮಾವಿನ ಹಣ್ಣನ್ನ ನಾವು ಈಗಾಗಲೇ ಟ್ರೇಗೆ ಹಾಕಿಟ್ಟಿದ್ದು ಕೂಡ ತಣ್ಣಗಾಗಿತ್ತು. ನಾನು ಹಾಲಿನ ಪುಡಿಯಿಂದ ಮಾಡಿದ ಸ್ವೀಟ್ ರೆಡಿ ಆಗೋದ್ರೊಳಗಡೆ. ನಂತರ ಅದನ್ನ ಕಟ್ ಮಾಡಿಕೊಂಡು ಅರ್ಧ ಭಾಗವನ್ನ ತೆಗೆದಿಟ್ಟಿದ್ದೇನೆ. ಹಾಲಿನ ಪುಡಿಯ ಸ್ವೀಟ್ ಏನಿದೆ ಅದನ್ನ ಮಾವಿನ ಹಣ್ಣಿನ ಬರ್ಫಿ ಏನ್ ಮಾಡಿದ್ದೇವೆ ಅದರ ಮೇಲ್ಗಡೆ ಹಾಕೊಳ್ಬೇಕು. ಇದನ್ನ ಕೂಡ ಹಾಗೆ ತೆಳ್ಳಗೆ ಲೇಯರ್ ಅನ್ನ ಹಾಕೊಳ್ಬೇಕು. ತುಂಬಾ ದಪ್ಪಗೆ ಹಾಕುದು ಬೇಡ. ಎಷ್ಟು ತೆಳ್ಳಗೆ ಸಾಧ್ಯನೋ ಅಷ್ಟು ತೆಳ್ಳಗೆ ಹರಡ್ಕೊಳ್ಳಿ. ಸ್ವೀಟ್ ಸ್ಟಾಲಲ್ಲೆಲ್ಲ ಸಿಗ್ತದೆ ಮಾವಿನ ಹಣ್ಣಿನ ಸ್ಯಾಂಡ್ವಿಚ್ ಸ್ವೀಟ್ ಅಂತ ಕೂಡ ನೀವು ಇದಕ್ಕೆ ಹೇಳ್ಬೋದು. ತುಂಬಾನೇ ಚೆನ್ನಾಗಾಗ್ತದೆ. ಹಾಲಿನ ಪುಡಿ ರುಚಿಯ ಜೊತೆಗೆ ಮಾವಿನ ಹಣ್ಣಿನ ಫ್ಲೇವರ್ ಕೂಡ 2 ರೀತಿಯಲ್ಲಿ ಸಿಗೋದ್ರಿಂದ ತಿನ್ಲಿಕ್ಕೆ ತುಂಬಾನೇ ಚೆನ್ನಾಗಾಗ್ತದೆ. ಮೊನ್ನೆ ಒಂದ್ ದಿವಸ ಹಸ್ಬೆಂಡ್ ಮನೆಗೆ ಈ ಒಂದು ಸ್ವೀಟ್ ಅನ್ನ ತಗೊಂಡ್ ಬಂದಿದ್ರು. ಇಷ್ಟ ಆಯ್ತು. ಮನೆಯಲ್ಲಿ ಹಾಲಿನ ಪುಡಿನೂ ಇತ್ತು, ಹಾಗೆ ಮಾವಿನ ಹಣ್ಣು ಕೂಡ ಇತ್ತು. ತಕ್ಷಣ ನನಗೂ ಮಾಡಬೇಕು ಅಂತ ಅನ್ಸಿತ್ತು. ಹೇಗಾಗ್ತದೆ ನೋಡುವ ಅಂತ ಟ್ರೈ ಮಾಡಿದೆ. ತುಂಬಾನೇ ಚೆನ್ನಾಗಿ ಬರ್ತಾ ಇದೆ, ನೋಡ್ಬೋದು.
ಒಂದು ಲೇಯರನ್ನು ಹಾಕಿದ ನಂತರ ಮತ್ತೊಮ್ಮೆ ಮಾವಿನ ಹಣ್ಣಿನ ಬರ್ಫಿಯನ್ನು ಕಟ್ ಮಾಡಿ ಇಟ್ಟಿದ್ದೇವೆ ಉಳಿದದ್ದನ್ನು ಅದರ ಮೇಲ್ಗಡೆ ಇಟ್ಟು ಮತ್ತೆ ಉಳಿದಿರುವಂತಹ ಹಾಲಿನ ಪುಡಿಯ ಬರ್ಫಿಯ ಮಿಶ್ರಣವನ್ನು ಹಾಕೊಳ್ಬೇಕು. ತೆಳ್ಳಗೆ ಇದನ್ನ ಹರಡ್ಕೊಳ್ತೇನೆ. ಒಂದು ತಟ್ಟೆಗೆ ತುಪ್ಪವನ್ನು ಸವರ್ಕೊಂಡು ಅದರ ಮೇಲೆ ಪ್ರೆಸ್ ಮಾಡ್ತಾ ಹೋದ್ರೆ ನಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ಹರಡ್ಕೊಳ್ಬಹುದು. ನೋಡಿ, ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ. ಇದನ್ನ ಸಂಪೂರ್ಣವಾಗಿ ತಣ್ಣಗಾಗ್ಲಿಕ್ಕೆ ಬಿಡಬೇಕು. ತಣ್ಣಗಾದ ನಂತರ ಸೈಡಲ್ಲಿರುವ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನ ಚಂದ ಕಾಣ್ಲಿಕ್ಕೋಸ್ಕರ ಕಟ್ ಮಾಡಿ ಹಾಕೊಳ್ತಾ ಇದ್ದೇನೆ. ಅದು ಕೂಡ ತಿನ್ಲಿಕ್ಕೆ ಬರ್ತದೆ, ಆದ್ರೆ ವಿಡಿಯೋ ಮಾಡ್ತಾ ಇದ್ದೇನಲ್ಲ, ನೋಡ್ಲಿಕ್ಕೆ ಸ್ವಲ್ಪ ಚಂದ ಕಾಣಿಸ್ಲಿ ಅಂತ ಸೈಡ್ ಭಾಗವನ್ನ ತೆಗೆದು ಹಾಕೊಂಡು ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ತೇನೆ. ಚಾಕುಗೆ ಸ್ವಲ್ಪ ತುಪ್ಪವನ್ನ ಚೆನ್ನಾಗಿ ಸವರ್ಕೊಳ್ಬೇಕಾಗ್ತದೆ, ಇಲ್ಲಾಂದ್ರೆ ಹಾಲಿನ ಪುಡಿಯ ಬರ್ಫಿ ಏನಿದೆ ಅದು ಅಂಟ್ಕೊಳ್ತಾ ಇರ್ತದೆ. ಮಧ್ಯ ಮಧ್ಯ ಸ್ವಲ್ಪ ಚಾಕುವನ್ನ ಕ್ಲೀನ್ ಮಾಡ್ಕೊಳ್ತಾ ಕಟ್ ಮಾಡ್ಕೊಳ್ಬೇಕು. ತುಂಬಾನೇ ಪರ್ಫೆಕ್ಟ್ ಆದ ರುಚಿಯಾದಂತಹ ಮಾವಿನ ಹಣ್ಣಿನ ಒಂದು ಸ್ಯಾಂಡ್ವಿಚ್ ಬರ್ಫಿ ರೆಡಿಯಾಗಿದೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆಯನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಹಲವಾರು ಬಗೆಯ ಸಿಹಿ ತಿಂಡಿಗಳನ್ನು ನಾನು ಈಗಾಗಲೇ ಶೇರ್ ಮಾಡಿದ್ದೇನೆ. ಹಬ್ಬ ಹೇಗೋ ಹತ್ರ ಬರ್ತಾ ಇದೆ, ಆ ಎಲ್ಲ ರೆಸಿಪಿಗಳನ್ನು ನೀವು ನೋಡಿಕೊಂಡು ಮನೆಯಲ್ಲಿ ಟ್ರೈ ಮಾಡ್ಬೋದು. ಮಕ್ಕಳಂತೂ ತುಂಬಾನೇ ಕಾದ್ಕೊಂಡಿದ್ರು ಅಮ್ಮ ಮಾಡಿರುವ ಬರ್ಫಿ ಹೇಗೆ ಬಂದಿದೆ ತಿನ್ಬೇಕು ಅಂತ. ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ, ತಿಂಡಿಗೂ ಕೂಡ ಅಷ್ಟೇ ರುಚಿಕರವಾಗಿದೆ. ಯಾವ ರೀತಿಯಾಗಿ ಬಂದಿದೆ ಅಂತ ನಿಮಗೆ ನೋಡುವಾಗಲೇ ಗೊತ್ತಾಗ್ಬೋದು. ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ನೀವು ಮಾವಿನ ಹಣ್ಣು ಹಾಲಿನ ಪೌಡ್ರ್ ಮನೆಯಲ್ಲಿ ಇದ್ರೆ ಟ್ರೈ ಮಾಡಿ ನೋಡಿ. ಇದೇ ರೀತಿ ಇನ್ನೂ ಹೆಚ್ಚಿನ ರೆಸಿಪಿಗಳೊಂದಿಗೆ ಬರ್ತೇನೆ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.